ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ಹೇಳ್ತಾ ಇವತ್ತು ಒಂದು ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ವಿಶ್ವಗುರು ಬಸವಣ್ಣ, ವಾಲ್ಮೀಕಿ ರಾಮಾಯಣ. ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಬಸವಣ್ಣನವರು ಕೇವಲ ಒಂದು ಲಿಂಗಾಯತ ಸಮಾಜಕ್ಕೆ ಮಾತ್ರ ಸೀಮಿತ ಆಗಿಬಿಟ್ಟಿದ್ದಾರೆ, ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಂಬೇಡ್ಕರ್ ಅವರು ದಲಿತ ಸಮುದಾಯಕ್ಕೆ ಮಾತ್ರ ಸೀಮಿತ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ವಾಲ್ಮೀಕಿ ಅವರು ಪರಿಶಿಷ್ಟ ಪಂಗಡ ಜಾತಿಗೆ ಮಾತ್ರ ಸೀಮಿತ ನಾವು ಮಾಡ್ಕೊಂಡಿದ್ದೀವಿ. ಬುದ್ಧ ಅವರ ಸಮುದಾಯಕ್ಕೆ ಮಾತ್ರ ಸೀಮಿತ, ಮಹಾವೀರ ಅಲ್ಲಿ ಮಾತ್ರ ಸೀಮಿತ. ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಆಯಾ ಜಾತಿಗಳಿಗೆ ಸಂಬಂಧಪಟ್ಟಂಗೆ ಅವರವ್ರ ನಾಯಕರನ್ನು ನಾವು ಸೀಮಿತ ಮಾಡ್ಕೊಂಡಿದ್ದೀವಿ. ಆದರೆ ಬಸವಣ್ಣ ಯಾವತ್ತೂ ಕೂಡ ಒಂದೇ ಸಮಾಜಕ್ಕೆ ಮಾತ್ರ ತಮ್ಮ ವಿಷಯಗಳನ್ನು ಹಂಚ್ಕೊಳ್ಳಿಲ್ಲ, ತಮ್ಮ ಅನುಭವಗಳನ್ನ ಹಂಚ್ಕೊಳ್ಳೋಕೆ ಹೋಗಲಿಲ್ಲ. ಬಸವಣ್ಣ ದೇಶದ ಆಸ್ತಿ, ವಿಶ್ವಗುರು ಅಂತ ಕರೀತಾರೆ ಅವರನ್ನು. ಬಸವಣ್ಣನವರಿಗೆ ಯಾಕಪ್ಪ ಬಸವಣ್ಣ ಅಂದ್ರೆ ನಮ್ಮವನಂತ ಹೇಳ್ಕೊಂಡ್ಬಿಡ್ತೀರಿ ನೀವು? ಯಾಕೆ ಅಂಬೇಡ್ಕರ್ ನಮ್ಮವಂತ ನೀವು ಹೇಳ್ಕೊಂಡ್ಬಿಡ್ತೀರಿ? ಯಾಕೆ ವಾಲ್ಮೀಕಿ ಅಂದ್ರೆ ನಮ್ಮವಂತ ಹೇಳ್ಕೊಂಡ್ಬಿಡ್ತೀರಿ? ದೇಶದ ಆಸ್ತಿ ಅಲ್ಲ. ಬಸವಣ್ಣ ಕೂಡ ಇಡೀ ದೇಶದ ಆಸ್ತಿ, ಅಂಬೇಡ್ಕರ್ ಅಂತೂ ಇಡೀ ದೇಶದ ಆಸ್ತಿ, ವಾಲ್ಮೀಕಿ ಅಂತೂ ಇಡೀ ದೇಶದ ಆಸ್ತಿ. ಹಿಂಗಿರ್ಬೇಕಾದ್ರೆ ಯಾಕೆ ಇವರನ್ನ ಒಡೆದು ಹಂಚ್ಕೊಂಡು ಬಿಟ್ಟಿದ್ದೀರಿ ನೀವು? ಬಸವಣ್ಣ ಒಂದು ಕಡೆ ಹೇಳ್ತಾರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ ತಂದು. ಅದು ವಿವಾದವನ್ನು ಸೃಷ್ಟಿ ಮಾಡೋದಿಲ್ಲ, ಯಾಕಂದ್ರೆ ಅವರು 12ನೇ ಶತಮಾನದಲ್ಲಿ ಹೇಳಿದ್ರು, ಅದು ವಿವಾದವನ್ನು ಸೃಷ್ಟಿ ಮಾಡೋದಿಲ್ಲ. ಅದೇ ಅಂಬೇಡ್ಕರ್ ಅವರು ದೇವಸ್ಥಾನದಲ್ಲಿ ದೇವರು ತನ್ನ ದೀಪವನ್ನೇ ಹಚ್ಚಿಕೊಳ್ಳಲಿಲ್ಲ, ಇನ್ನು ನಿಮ್ಮ ಬಾಳಿನ ಜೀವನದ ದೀಪವನ್ನು ಹೇಗೆ ಹಚ್ಚಲು ಸಾಧ್ಯ ತಂದ ನಿಜವಾದ ವಿಷಯವನ್ನು ನಿಮ್ಮ ಮುಂದೆ ಪ್ರಾಕ್ಟಿಕಲ್ ಆಗಿ ತಂದಿಡ್ತಾರೆ. ಅದನ್ನು ನೀವು ವಿವಾದ ಮಾಡ್ತೀರಿ. ಇವನು ಹಿಂದೂ ಧರ್ಮದ ವಿರೋಧಿ, ಅಂಬೇಡ್ಕರ್ ಹಿಂದೂ ಧರ್ಮದ ವಿರೋಧಿ ಅದಾರ, ಅದೊಂದು ಹೋರಾಟ ಮಾಡೋದು ಕೇಳ್ತೀರಿ. ಅದೇ ಬಸವಣ್ಣ ಒಂದು ಕಡೆ ಹೇಳ್ತಾರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ ತಂದ. ಅವರನ್ನ ಯಾವತ್ತಾದ್ರೂ ಹಿಂದೂ ವಿರೋಧಿ ತಂದು ಕರೆದ್ರೇನ? ಕರೀಲಿಲ್ಲ. ಚಲೋ ಅದವರು ಈ ಶತಮಾನದಾಗಿಲ್ಲ. ಅಕಸ್ಮಾತ್ ಈಗಿನ ಕಾಲದಾಗ ಏನಾದರೂ ನಮ್ಮ ಕಡೆ ಇರ್ತಿದ್ರಪ್ಪ ಅಂದ್ರೆ ಅವ್ರನ್ನ ನಾವು ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ತಿದ್ವಿ. ಆದರೆ ಈ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಯಾಕೆ ನಾವು ಅವರನ್ನು ದೂರ ಇಟ್ಬಿಟ್ಟಿದ್ದೇವೆ ಇರಬೇಕು? ನಮ್ಮಲ್ಲಿ ಏನು ಬೆಳ್ಕೊಂಡು ಬಿಟ್ಟಿದಪ್ಪ ಅಂದ್ರೆ ಬಸವಣ್ಣ ಲಿಂಗಾಯತ ಧರ್ಮದ ಸ್ಥಾಪಕರು, ಮೂಲತಃ ಬ್ರಾಹ್ಮಣರವರು. ಸರಿ, ಅವ್ರು ಹೇಳಿದ್ರಲ್ಲ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಾಶಿ ರಾಮೇಶ್ವರದಲ್ಲಿರುವ ದೇವರು ದೇವರಲ್ಲ ಎಲ್ಲ ಹೇಳಿದ್ರಲ್ಲ. ಹಾಗಾದ್ರೆ ಯಾಕೆ ದೇವರ ಪೂಜೆ ಮಾಡ್ತೀರಿ ಅಂದ್ರೆ ಬಿಟ್ಟು ಬಿಡೋದು. ಬಸವಣ್ಣ ನಿಮ್ಮವಲ್ಲ, ಬಸವ ತತ್ವವನ್ನು ಪಾಲಿಸ್ತಾರೆ, ನೀವು ಯಾಕೆ ಪಾಲಿಸೋದಿಲ್ಲ? ಅದನ್ನು ಬಿಟ್ಟು ಬಸವಣ್ಣ ನಮಗೆ ಮಾತ್ರ ಸೀಮಿತ, ನಿಮಗೆ ಸಂಬಂಧ ಇಲ್ಲ, ಅಂಬೇಡ್ಕರ್ ನಿಮಗೆ ಸೀಮಿತ, ನಮಗೆ ಸಂಬಂಧ ಇಲ್ಲ. ಅಂಬೇಡ್ಕರ್ ಸಂವಿಧಾನವನ್ನು ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ. ಅವರು ಬೃಹತ್ ಸಂವಿಧಾನವನ್ನು ಕೊಟ್ಟಿದ್ದಾರೆ, ಲಿಖಿತ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ದೇಶ 75 ವರ್ಷ ಆದರೂ ಇಡ್ತಾ ಇದ್ದಾರೆ, ಅದು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಮೇಲೆ. ಅಂಬೇಡ್ಕರ್ ಅವ್ರಿಗೆ ಏನಂತೀರಿ? ಅವರು ಕೇವಲ ದಲಿತರಿಗೆ ಮಾತ್ರ ಸಂವಿಧಾನ. ಯಾರು ಹೇಳ್ತಾರೆ ದಲಿತರಿಗೆ ಸಂವಿಧಾನ? ಅಂಬೇಡ್ಕರ್ ಅವ್ರು ಹೇಳಿದ್ರಲ್ಲ, ಒಂದು ಮಾತನ್ನ ಹೇಳಿದ್ದಾರೆ, ಅರ್ಥ ಆಗ್ತದೆ ನಿಮ್ಗೆ? ನಾನು ಈ ದೇಶದ ಸಂವಿಧಾನವನ್ನು ಪ್ರಥಮ ಪ್ರಜೆಯಿಂದ ಹಿಡಿದು ಕೊನೆಯ ಪ್ರಜೆಯವರಿಗೂ ಕೂಡ ಭಾರತದ ಸಂವಿಧಾನವನ್ನು ಬರೆದಿದ್ದೀನಿ ಅಂತ ಹೇಳ್ತಾರೆ. ಎಲ್ಲ ಸಮುದಾಯದವರಿಗೆ ಕೂಡ ಬರೆದಿದ್ದೀರಿ ಅಂತ ಹೇಳ್ತಾರೆ. ನಿಮಗೆ ಏನಾದರೂ ಡೌಟ್ ಇದ್ದರೆ ಹೋಗಿ ಸಂವಿಧಾನವನ್ನು ಓದ್ಕೊಳ್ರಿ. ಸಂವಿಧಾನವನ್ನು ಓದೋದಿಲ್ಲ, ಸಂವಿಧಾನದ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಿಲ್ಲ, ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತೀವಿ. ಹಾಗಾದ್ರೆ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಆಗಿದ್ದಿಲ್ಲ. ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಅಂತ ಕರಿತೀವಿ, ಈ ಪಕ್ಷ ಏನು ಮಾಡ್ತದಪ್ಪ ಅಂದ್ರೆ ಅಂಬೇಡ್ಕರ್ ಅವರಿಗೆ ಮುಂಬೈನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮುಂಬೈದಿಂದ ಸ್ಪರ್ಧೆ ಮಾಡಿರ್ತಾರೆ. ಅಲ್ಲಿ ಅಂಬೇಡ್ಕರ್ ಅವರು ಸಂಸತ್ ಪ್ರವೇಶ ಮಾಡಬಾರ್ದು, ಈ ವ್ಯಕ್ತಿ ಸಂಸತ್ ಪ್ರವೇಶ ಮಾಡಬಾರ್ದು ಅಂತ ತಿಳ್ಕೊಂಡು ಮುಂಬೈನಾಗ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತಾರೆ ಹೀನಾಯವಾಗಿ. ಇದೇ ಕಾಂಗ್ರೆಸ್ ಪಕ್ಷದವರು. ಅಂಬೇಡ್ಕರ್ ಅವರು ನಿಧನರಾದ ನಂತರ ಅವರಿಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಸ್ಥಳವನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಇವ್ರ ಕೈಲಿ. ಅಷ್ಟೊಂದು ಕೀಳಾಗಿ ನೋಡ್ಕೊಂಡ್ರೆ ಅಂಬೇಡ್ಕರ್ ಅವರನ್ನು. ಎಲ್ಲೋ ಒಂದು ಕಡೆ ಒಂದು ಪಕ್ಕದಲ್ಲಿ ಅದು ಯಾವುದೋ ವಿದ್ಯುತ್ ಚಿತಾಗಾರದ ಪಕ್ಕದಲ್ಲಿ ಇವ್ರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಅಗ್ನಿಸ್ಪರ್ಶವನ್ನು ನೀಡುವಂಥ ಕೆಲಸ ಮಾಡ್ತಾರೆ. ಅದೇ ತಮಗೆ ಬೇಕಾದಾಗ ರಾಜ್ಘಾಟ್, ಆ ಘಾಟ್, ಈ ಘಾಟ್ ಎಲ್ಲ ಕಡೆ ತಗೊಂಡ್ರು. ಅಂಬೇಡ್ಕರ್ ಅವರಿಗೆ ಪಾಕಿಸ್ತಾನ ಹೇಳ್ತದೆ, ಪಕ್ಕದ ಪಾಕಿಸ್ತಾನ್, ನಾವೇನು ನಮ್ಮ ವೈರಿಗಳು ಕರಿತೀವಲ್ಲ, ಪಾಕಿಸ್ತಾನದವ್ರು ಏನು ಹೇಳ್ತಾರಪ್ಪ ಅಂದ್ರೆ ಅಂಬೇಡ್ಕರ್ ಏನಾದರೂ ಇಲ್ಲಿ ಹುಟ್ಟಿದ್ರ, ಇಲ್ಲಿ ಅವ್ರು ಏನಾದರೂ ಇರ್ತಿದ್ರಂದ್ರೆ ಪ್ರತಿಯೊಂದು ಮನೆಗೆ ಅವರ ಪುತ್ಥಳಿಯನ್ನು ಕಟ್ತಾ ಇದ್ವಿ. ಅಮೇರಿಕಾ ಹೇಳ್ತದ, ಅಮೇರಿಕಾ, ಲಂಡನ್ ಹೇಳ್ತದ, ಜಪಾನ್, ಜರ್ಮನಿ ಹೇಳ್ತಾರೆ. ನಾವೇನು ಮಾಡಿದೀವಪ್ಪ ಅಂದ್ರೆ ಅಂಬೇಡ್ಕರ್ ಅವರ ನಮ್ಮ ದೇಶದಲ್ಲಿ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿದ್ದೀವಿ.
ಹೌದು, ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದರು, ಈ ದೇಶದ ಹೆಣ್ಣು ಮಕ್ಕಳು ಗುಡಿ ಗುಂಡಾರಗಳನ್ನು ಸುತ್ತುವುದಕ್ಕಿಂತ ಗ್ರಂಥಾಲಯವನ್ನು ಸುತ್ತ ಹಾಕಿದ್ರೆ ಈ ದೇಶ ಉದ್ಧಾರ ಆಗ್ತದೆ. ಪ್ರಾಕ್ಟಿಕಲ್ ಅದಲ್ಲ ಅದಕ್ಕೆ. ಯಾಕೆ ಇವತ್ತು IAS ಆಫೀಸರ್ ಓದಿದಾಗ ಆದರೂ ಗುಡಿ ಗುಂಡಾರಗಳನ್ನು ಸುತ್ತಿದಾಗ ಆದರೂ, ಇವತ್ತು ಒಬ್ಬ ಶಿಕ್ಷಕ ಆಗಿರ್ಬೋದು, KS ಆಫೀಸರ್ ಆಗಿರ್ಬೋದು, ಯಾವುದೇ ಒಂದು ಉನ್ನತ ಹುದ್ದೆಯಲ್ಲಿ ಅದಾರಲ್ಲ ಇವರೆಲ್ಲ ವಿದ್ಯಾಭ್ಯಾಸವನ್ನು ಮಾಡಿದಾಗಾದರೂ ಅಥವಾ ಗುಡಿ ಗುಂಡಾರಗಳನ್ನ ಸುತ್ತಿದಾಗಾದರೂ. ಈ ಹೇಳಿಕೆಯನ್ನು ಕೊಟ್ಟಾಗ ಅಂಬೇಡ್ಕರ್ನ ಎಂತ ಅನ್ನೋದು ಹಿಂದೂ ವಿರೋಧಿ, ಇವನು ದೇವರುಗಳನ್ನು ನಂಬೋದಿಲ್ಲ. ಅರೆ ಬಸವನ ಕೂಡ ನಂಬಲಿಲ್ಲ, ಬಸವನ್ನ ಕೂಡ ನಂಬಬೇಡ ಅಂತ ಹೇಳಿದ ದೇವರನ್ನ, ದೇವರ ಇಲ್ಲ ಅಂತ ಹೇಳಿದ್ರು ಬಸವಣ್ಣನವರು. ಮತ್ತು ಅಂಬೇಡ್ಕರ್ ಅವರನ್ನ ವಿರೋಧಿ ಸ್ಥಾನದಲ್ಲಿ ನಿಲ್ಲಿಸ್ತೀರಿ, ಬಸವಣ್ಣನವ್ರನ್ನ ನೀವು ನಿಲ್ಲಿಸೋದಿಲ್ಲ. ಇವರೆಲ್ಲರೂ ಕೂಡ ದೇಶದ ಆಸ್ತಿನ. ಅಂಬೇಡ್ಕರ್ ಅವರು 32 ಪದವಿಗಳನ್ನ ಪಡ್ಕೊಂಡು ಭಾರತಕ್ಕೆ ಬಂದಾಗ ಸಂವಿಧಾನವನ್ನು ರಚನೆ ಮಾಡಿದ್ರು. ಭಾರತ ಪ್ರಥಮ ಕಾರ್ಮಿಕ ಸಚಿವರಾಗಿ ಕೂಡ ಅತ್ಯುನ್ನತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದರು. ದೇಶಭಕ್ತ ಅವರು. ಅವರಿಗೆ ಅವ್ರು ಇನ್ನೂ ಇದ್ದಾಗನೇ ಅವ್ರಿಗೆ ಭಾರತ ರತ್ನವನ್ನು ಕೊಡಲಿಲ್ಲ ಕಾಂಗ್ರೆಸ್ ಸರ್ಕಾರ. ತಮಗೆ ಬೇಕಾದಾಗ ಭಾರತ ರತ್ನ ಕೊಟ್ಕೊಂಡ್ರು, ಎಲ್ಲಾನು ಕೊಟ್ಕೊಂಡ್ರು, ತಮಗೆ ಎಲ್ಲಿ ಬೇಕಲ್ಲ ಅಲ್ಲಿ ಸಮಾಧಿನೂ ಕಟ್ಕೊಂಡ್ಬಿಟ್ರು. ಅಂಬೇಡ್ಕರ್ ಸತ್ತು 30 ವರ್ಷ ಆದ ಕೂಡಲೇ ಭಾರತ ರತ್ನ ಕೊಟ್ಟರೆ ಇವರು ವಿಚಾರ ಮಾಡೋ ಮಾತದ. ಮತ್ತೆ ಇವತ್ತು ಏನು ಮಾಡ್ತಾರಪ್ಪ ಅಂದ್ರೆ, ಈ ಚುನಾವಣೆಯಲ್ಲಿ ಗೆಲ್ಲಬೇಕಲ್ಲ, ಚುನಾವಣೆ ಗಿಂಬಿಕ್ ಇಟ್ಕೊಂಡ ಸಂವಿಧಾನವನ್ನು ಕೈ ಹಿಡ್ಕೊಳ್ಳೋದು. ಅಂಬೇಡ್ಕರ್ ಅವರು ಅಂದ್ರೆ ಅಂಬೇಡ್ಕರ್ ಅಂದ್ರೆ ನಿಮಗೆ ಆಟದ ವಸ್ತು ಕಾಣ್ತಾರೆ. ಅಂಬೇಡ್ಕರ್ ಅಂದ್ರೆ ಆಟದ ವಸ್ತು ಅದರವರು. ನಿಮಗೆ ಬೇಕಾದ ಕೈ ಹಿಡ್ಕೊಂಡು ತಿರುಗಾಡಕ್ಕೆ, ಬೇಕಾದ ಸಂವಿಧಾನವನ್ನು ಹಿಡ್ಕೊಂಡು ತಿರುಗಾಡಕ್ಕೆ. ಆ ಯಾರ್ಯಾರು ಸಂವಿಧಾನವನ್ನು ಹಿಡ್ಕೊಂಡು ತಿರುಗಾಡಿದ್ರಲ್ಲ, ಒಂದು ದಿನ ಅದನ್ನು ಓದಿದ್ರಿ, ಯಾರಾದ್ರೂ ತಿಳ್ಕೊಂಡಿದ್ರಿ ಏನಾದರೂ? ಮತ್ತು ಜಾತಿ ವಿರೋಧಿ ಮಾಡಿದೆ. ನಿಮಗೆ ಬೇಕಾದಾಗ ಅಂಬೇಡ್ಕರ್ ಮತ್ತೊಬ್ಬರಿಗೆ ಗೃಹ ಸಚಿವರು ನೋಡಿ, ಯಾರು BJP ಸರ್ಕಾರದ ಗೃಹ ಸಚಿವರು, ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತು ಮಾತಾಡ್ತಾರೆ ಗೃಹ ಸಚಿವರಾಗಿ. ಮತ್ತೆ ಹೇಳ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ ನಿಮ್ಗೆ ಅಪಾರವಾದ ಪ್ರೀತಿ ಅದ. ಚುನಾವಣೆ ಬಂದಾಗ ಇವ್ರಿಗೆ ಅಂಬೇಡ್ಕರ್ ನೆನಪಾಗ್ತಾರೆ, ಚುನಾವಣೆಯಲ್ಲಿ ಸೋತಾಗಿ ಇವರಿಗೆ ಅಂಬೇಡ್ಕರ್ ನೆನಪಾಗ್ತಾರೆ, ಇವ್ರ ಕಷ್ಟ ಸಂದರ್ಭದಲ್ಲಿ ಅಂಬೇಡ್ಕರ್ ಇವರಿಗೆ ನೆನಪಾಗ್ತಾರೆ. ಇವ್ರು ಕಾನೂನನ್ನು ರಚನೆ ಮಾಡಬೇಕು, ಕಾನೂನನ್ನು ತಿದ್ದುಪಡಿ ಮಾಡ್ಕೊಂಡ್ರೆ ಇವ್ರಿಗೆ ಅಂಬೇಡ್ಕರ್ ಬೇಕಾಗ್ತಾರೆ. ಇವ್ರಿಗೆ ತಮ್ಮ ಬೇಳೆಯನ್ನು ಎಲ್ಲ ಬೇಯಿಸ್ಕೊಂಡ ನಂತರ ಅಂಬೇಡ್ಕರ್ ಸಂವಿಧಾನವನ್ನು ಕೂಡ ಬದಲಾವಣೆ ಮಾಡಕ್ಕೆ ಹೋಗ್ತಾರೆ. ಅಂಬೇಡ್ಕರ್ ಅವರನ್ನು ಮೂಲೆಯಾಗಿ ತುಳಿಯಾಕ ಪ್ರಯತ್ನ ಮಾಡ್ತಾರೆ. 32 ಡಿಗ್ರಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗೆ ಭಾರತ ರತ್ನವನ್ನು ಸರಿಯಾಗಿ ಕೊಡಲಿಲ್ಲ. ನೀವು ಸತ್ತು 30 ವರ್ಷಕ್ಕೆ ಕೊಟ್ರಿ. ನೀವು ಏನಕ್ಕೆ ಮಾಡಿದ್ರಿ, ನೀವು ಏನಕ್ಕೆ ಇಸ್ಕೊಂಡಿದ್ರಿ ತಂದ ನಿಮಗೆ ನೀವು ಭಾರತ ರತ್ನ ಕೊಟ್ಕೊಂಡ್ರಿ. ಇಂದಿರಾ ಗಾಂಧಿ ಅವರು ತಮ್ಮ ಕೊಟ್ಕೊಂಡ್ರು, ಜವಾಹರ್ಲಾಲ್ ನೆಹರು ಅವರು ತಮಗೆ ತಾವು ಕೊಟ್ಕೊಂಡ್ರು. ಏನಿದೆ ಇಲ್ಲಿ ಏನಾಗ್ಯದಪ್ಪ ಅಂದ್ರೆ, ನಾವು ನಮ್ಮ ಸಮುದಾಯದ ಮುಖಾಂತರ ನಾವು ಏನು ಮಾಡ್ಕೊಳ್ಳೋದೇವು ಅಂದ್ರೆ, ಇದನ್ನ ಅಂಬೇಡ್ಕರ್ ಬತ್ತು, ಜಯಂತಿ ಬತ್ತು, ಡಾಲ್ಬಿ ಹಚ್ಚೋದ, DJ ಹಚ್ಚೋದ. ನಾನು ಇಂದ್ರ ಚಂದ್ರನಲ್ಲ ಅಂತ ಹೇಳಿದಾರೆ ಅಂಬೇಡ್ಕರ್ ಅವರು. ನಾನು ಇಂದ್ರನಲ್ಲ ಚಂದ್ರನಲ್ಲ, ನನ್ನನ್ನು ಪೂಜಿಸುವ ಅಗತ್ಯವಿಲ್ಲ, ನಾನೊಬ್ಬ ನಿಮ್ಮಂತೆ ಶ್ರೀ ಸಾಮಾನ್ಯ ಅಂತ ಹೇಳಿದ್ದಾರೆ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಪೂಜಾ ಮಾಡೋದಿಲ್ಲ, ಭಾವಚಿತ್ರವನ್ನು ನೋಡಿದ್ರೆ ಉರ್ಕೊಂಡು ಬಿಡ್ತಾರೆ ಎಷ್ಟು ಜನ. ದೇಶದ ಆಸ್ತಿ ಅವರು, ದೇಶದ ಆಸ್ತಿ. ಬಸವಣ್ಣ ನಿಮ್ಮ ಆಸ್ತಿನೂ ಅಲ್ಲ, ದೇಶದ ಆಸ್ತಿ ಬಸವಣ್ಣ. ವಾಲ್ಮೀಕಿ ಕೇವಲ ಪರಿಶಿಷ್ಟ ಪಂಗಡದ ಆಸ್ತಿ ಅಲ್ಲ, ರಾಮಾಯಣ ಬರ್ದಾರ, ದೇಶದ ಆಸ್ತಿ. ಮಹಾವೀರ ಒಂದೇ ಸಮುದಾಯಕ್ಕೆ ಸೇರಿದವರಲ್ಲ, ದೇಶದ ಆಸ್ತಿ ಅವರು. ಈ ರೀತಿ ಅಂಬೇಡ್ಕರ್ ಅವರಿಗೆ ಅವಮಾನಗಳನ್ನು ಮಾಡಿ ಇವತ್ತು ಸಂವಿಧಾನವನ್ನು ಹಿಡ್ಕೊಂಡು ತಿರುಗಾಡೋದೇನ, ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡ್ಕೊಂಡು ತಿರುಗಾಡೋದೇನ? ಮೋಸ ಮಾಡಿದ್ರಿ, ಸಂಸತ್ತಿಗೆ ಬರಬಾರದಿಂದ ಅವರನ್ನು ತಡೆದ್ರಿ, ಚುನಾವಣೆಯಲ್ಲಿ ನೀವು ಖುದ್ದಾಗಿ ಅವರನ್ನು ಸೋಲಿಸಿದ್ರಿ. ಇತಿಹಾಸ ಬಹಳ ದೊಡ್ಡದ. ಒಂದು ಕಡೆ ದಲಿತ ಸಮುದಾಯವನ್ನು ತೊಡೆದು ಹಾಕಿದ್ರಿ, ವಿದ್ಯಾಭ್ಯಾಸವನ್ನು ಸರಿಯಾಗಿ ಕೊಡಲಿಲ್ಲ, ಅವರು ವಿದ್ಯಾಭ್ಯಾಸ ಕಲಿಬಾರ್ದಂಗೆ ಮಾಡ್ಕೊಂಡ್ರಿ. ಯಾಕಂದ್ರೆ ನಿಮ್ಮ ಚುನಾವಣೆಯಲ್ಲಿ ನಿಮಗೆ ಮತಗಳು ಬೇಕಾಗಿದ್ದು ಅನ್ನೋದಕ್ಕೆ. ಆದರೂ ಕೂಡ ಇವತ್ತು ನಮ್ಮ ಜನರಿಗೆ ಬುದ್ಧಿ ಇಲ್ಲ, ಆದರೂ ಕೂಡ ಬುದ್ಧಿ ಇಲ್ಲ. ಯಾಕಪ್ಪ ಅಂದ್ರೆ ನಾವೇನಾಗಿದೆ ಒಂದು ಗುಲಾಮರಾಗಿಬಿಟ್ಟಿದ್ದೀವಿ. ಅಂಬೇಡ್ಕರ್ ಅವರು ಅದಕ್ಕೆ ಹೇಳಿದರು, ಒಂದು ದೇವಸ್ಥಾನವನ್ನು ಕಟ್ಟಿದ್ರೆ ಸಾವಿರಾರು ಭಿಕ್ಷುಕರು ಹುಡ್ತಾರೆ, ಒಂದು ದೇವಸ್ಥಾನವನ್ನು ಕಟ್ಟಿದ್ರೆ ಸಾವಿರಾರು ಭಿಕ್ಷುಕರು ಹುಡ್ತಾರೆ, ಒಂದು ಗ್ರಂಥಾಲಯವನ್ನು ಕಟ್ಟಿದ್ರೆ ಸಾವಿರಾರು ವಿದ್ವಾಂಸರು ಹುಡ್ತಾರೆ ಅಂತ ಹೇಳ್ತಾರೆ. ನಾವು ಏನು ಮಾಡಿದ್ವಿ ಅಂದರೆ, ನಮ್ಮ ದೇಶದಲ್ಲಿ ಗ್ರಂಥಾಲಯಗಳಿಗಿಂತ ಜಾಸ್ತಿ ದೇವಸ್ಥಾನಗಳನ್ನು ಕಟ್ಟಿಬಿಟ್ಟು ದೇಶದ ಜನತೆಯೆಲ್ಲ ಭಿಕ್ಷುಕರಾಗಿಬಿಟ್ಟು ರಾಜಕೀಯ ನಾಯಕರೆಲ್ಲ ತಮ್ಮ ತಮ್ಮ ಬೇಳೆಗಳನ್ನು ಬೇಯಿಸ್ಕೊಂಡ ಇವತ್ತು ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಮತ್ತೊಂದು ಮಾತು ಹೇಳಿದ್ದಾರೆ, ನಮ್ಮ ದೇಶದ ಜನತೆಗೆ ಯಾವಾಗ ಮತದಾನದ ಮೌಲ್ಯ ಗೊತ್ತಾಗ್ತದಲ್ಲ, ಆವಾಗ ನಮ್ಮ ದೇಶದ
ಜನತೆ ನಾಯಕರಾಗ್ತಾರೆ, ಇವೆಲ್ಲ ಭಿಕ್ಷುಕರಾಗ್ತಿರ್ತಂದ ಅವತ್ತನೇ ಹೇಳ್ಯಾರ ಸಂಸತ್ನಾಗ ಅವರು. ಆದರೆ ಇವತ್ತಿಗೂ ಕೂಡ ನಮ್ಮ ಮತದಾನದ ಮೌಲ್ಯ ಗೊತ್ತಾಗಲಿ. ಮತ್ತು ಅಂಬೇಡ್ಕರ್ ಅವ್ರನ್ನ ತೋರ್ತೀವಿ ನಾವು. ಕೇವಲ ದಲಿತ ಸಮುದಾಯಕ್ಕೆ ಮಾಡಿಟ್ಟು ಅವರಿಗೆ ಮೀಸಲಾತಿ ನಾಚಿಕೆ ಇಲ್ಲದವ್ರು ಮಾತಾಡ್ತಾರೆ ಇದನ್ನೆಲ್ಲ. ಸಂವಿಧಾನವನ್ನು ಮೊದಲು ತಿಳ್ಕೊಳ್ರಿ, ಓದ್ಕೊಳ್ರಿ, ಆಮೇಲೆ ಮಾತಾಡ್ರಿ. ಅಂಬೇಡ್ಕರ್ ಇವತ್ತು ಹಿಂದೂ ಧರ್ಮದ ವಿರೋಧಿ ಅಲ್ಲ. ಹೇಳಿರಬಹುದು ಅವರು, ನಾನು ಹುಟ್ಟಬೇಕಾದ್ರೆ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ, ಆದರೆ ಸಾಯಬೇಕಾದ್ರೆ ಹಿಂದೂ ಧರ್ಮದಲ್ಲಿ ಸಾಯೋದಿಲ್ಲ ತಂತ ಹೇಳಿರಬಹುದು ಅವರು. ಹೇಳಿದ್ದಾರೆ ಅವ್ರಿಗೆ, ಪ್ರತಿಯೊಬ್ಬರಿಗೆ ಹಕ್ಕದ ಅದು ಈ ದೇಶದಲ್ಲಿ. ಆದರೆ ಯಾವತ್ತೂ ಕೂಡ ಹಿಂದೂ ಧರ್ಮದ ದೇವಾನುದೇವತೆಗಳ ಬಗ್ಗೆ ಯಾವತ್ತೂ ಕೂಡ ಒಂದು ತಪ್ಪನ್ನು ಕೂಡ ಮಾತಾಡಿಲ್ಲ ಅವರು. ಹೌದು, ಅವ್ರಿಗೆ ಅಪಮಾನ ಆಗಿತ್ತು ಆ ರೀತಿ, ಆ ನೋವನ್ನು ಅನುಭವಿಸಿದ್ರು ಅವರು. ಹಾಗಂತ ತಿಳ್ಕೊಂಡು ಹೇಳಿಕೆ ನೀಡಿದ ತಕ್ಷಣ ಹಿಂದೂ ಧರ್ಮವನ್ನು ಬಿಟ್ಟಿಲ್ಲ ಅವರು. ಆ ಧರ್ಮಗಳ ಬಗ್ಗೆ 20 ವರ್ಷಗಳ ಕಾಲ ಅಧ್ಯಯನ ಮಾಡಿದರು. ನಮ್ಮ ಧರ್ಮ ಯಾವುದಂತನೋ ನಮ್ಗೆ ಸರಿಯಾಗಿ ನೆಟ್ಟು ಗೊತ್ತಿಲ್ಲ, ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತೀವಿ. 20 ವರ್ಷ ಅಧ್ಯಯನ ಮಾಡಿ ಕೊನೆಗೆ ಇನ್ನೊಂದು ಸಾಯೋದು ಇನ್ನೊಂದು 5-6 ತಿಂಗಳು ಏನು ತಂದಾಗ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಅವರು. ಮತ್ತು ಅಂಬೇಡ್ಕರ್ ಬೇಡ, ಚುನಾವಣೆ ಬಂತು ಅಂಬೇಡ್ಕರ್ ಬೇಕು, ದೇಶ ಸಂಕಷ್ಟದಲ್ಲಿತ್ತು ಅಂಬೇಡ್ಕರ್ ಬೇಕು, ದಲಿತ ಸಮುದಾಯದ SC ST ಮುಸ್ಲಿಂ ಸಮುದಾಯದಾಗಿರ್ಬೋದು ಇವೆಲ್ಲ ಮತಗಳನ್ನು ಪಡ್ಕೊಳ್ಬೇಕಂದ್ರೆ ಅಂಬೇಡ್ಕರ್ ಬೇಕು. ಏನಿದು ಅಂಬೇಡ್ಕರ್ ಅಂದರೆ ಆಟದ ವಸ್ತು ಮಾಡ್ಕೊಂಡಿದ್ದೀರಿ. ಅಕಸ್ಮಾತ್ ಅಂಬೇಡ್ಕರ್ ಏನಾದರೂ ಮನಸ್ಸು ಮಾಡಿದರೆ ಅಮೇರಿಕಾದ ಪ್ರೆಸಿಡೆಂಟ್ ಆಗ್ತಿದ್ರು. ಆದರೆ ಈ ನನ್ನ ದೇಶದ ಜನ ಕತ್ತಲೆಯಲ್ಲೇ ಮುಳುಗಿದಾರೆ. ಬಾತ್ ತಿಳ್ಕೊಂಡು ಸಂವಿಧಾನವನ್ನು ಬರೆಯೋದಕ್ಕೆ ಕೂತ್ರಲ್ಲ, ಅವ್ರು ಮಾಡಿದ್ದು ದೊಡ್ಡ ತಪ್ಪದು. ನೆಹರೂಜಿ ಕೊಡಬೇಕಿತ್ತಲ್ಲ, ನೆಹರೂಜಿ ಅವರು ಕೊಡಬೇಕಾಗಿತ್ತು ಸಂವಿಧಾನವನ್ನು ಬರೆಯೋದಕ್ಕೆ. ಭಾಳ ಚೆನ್ನಾಗಿ ಇದ್ರು ಅವರು, ಕೊಡಬೇಕಾಗಿತ್ತು ಅವರಿಗೆ. ಒಬ್ಬ ಫೇಲ್ ಆಗಿದ್ದ ವ್ಯಕ್ತಿಯನ್ನು ನೆಹರೂಜಿ ಅವರು ಫೇಲ್ ಆಗಿ ಮುಂಬೈಗೆ ಬಂದಾಗ ಲಕ್ಷಾಂತರ ಜನ ಅವರನ್ನು ಸ್ವಾಗತ ಮಾಡ್ಕೊಳ್ಳೋಕೆ ಬಂದಿದ್ದರು. ನಮ್ಮ ದೇಶದ ಪರಿಸ್ಥಿತಿ ಹೆಂಗೆ ಹೇಳೋದಕ್ಕೆ ಒಂದು ಉದಾಹರಣೆ ಮುಖಾಂತರ, ನೆಹರೂಜಿ ಅವರು ಫೇಲ್ ಆಗಿ ಮುಂಬೈಗೆ ಬಂದಾಗ ದೇಶದ ಜನ ಲಕ್ಷಾಂತರ ಜನ ಅವರನ್ನು ಸ್ವಾಗತ ಮಾಡ್ಕೊಳ್ಳೋಕೆ ಬಂದಿದ್ದರು. ಇಡೀ ವಿಶ್ವವಿದ್ಯಾಲಯಗಳಿಗೆ ಜಗತ್ತಿಗೆ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ಅಂಬೇಡ್ಕರ್ ಮುಂಬೈಗೆ ಬಂದಾಗ ಕೇವಲ 100 ಜನ ಸ್ವಾಗತ ಮಾಡ್ಕೊಳಕ್ಕೆ ಬಂದಿದ್ರು. ಅಂದ್ರೆ ಇದ್ರ ಮೇಲೆ ತಿಳ್ಕೊಳ್ರಿ ನೀವು ಅಂಬೇಡ್ಕರ್ನ ಎಲ್ಲಿ ಇಟ್ಟಿದ್ದಿರ್ತಂತ. ಮತ್ತು ಈಗ ಅಂಬೇಡ್ಕರ್ ಬೇಕಾಗ್ಯಾರ. ಯಾರಾದರೂ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನಕಾರಿ ಶಬ್ದಗಳನ್ನ ಉಪಯೋಗ ಮಾಡಿದ್ದಾದ್ರೆ, ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಏನಾದರೂ ಅಂಬೇಡ್ಕರ್ ಅವರನ್ನು ಉಪಯೋಗ ಮಾಡ್ಕೊಂಡಿದ್ದಾದ್ರೆ ಭೀಮಾ ಕೊರೆಗಾಂವ್ ಆಗ್ಬೇಕಂತದ. ಯಾಕಂದ್ರೆ ಅಂಬೇಡ್ಕರ್ ಆಟದ ವಸ್ತು ಅಲ್ಲ, ಸಂವಿಧಾನ ಶಿಲ್ಪಿ, ಬಡವರ ಬಂಧು, ಜನನಾಯಕ. ದಯವಿಟ್ಟು ಅಂಬೇಡ್ಕರ್ ಅವ್ರನ್ನ ನಿಮ್ಗೆ ಬೇಕಾದಂಗೆ ಉಪಯೋಗ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋಕೆ ಹೋಗ್ಬೇಡ್ರಿ. ನಮಸ್ಕಾರ.